ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು 3 ಡಿಸೆಂಬರ್ ವೆಡ್ನೆಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 9:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದು ಆಟ ಸಾಮಾನು, ಒಂದು ದೊಡ್ಡ ಬ್ಯಾಸ್ಕೆಟ್ ತುಂಬ ಇದೆ. ಸೊ ಎಲ್ಲ ಹರಡಿಟ್ಟಿರ್ತಾನೆ. ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ನೀರು ಹಾಕಿ ಎಲ್ಲ ಒದರ್ತಾ ಇದ್ದೀನಿ. ಏಕೆಂದರೆ ಎಲ್ಲ ತಿನ್ನೋ ಐಟಮ್ಸ್ ಎಲ್ಲನೂ ಚೆಲ್ಲಿರ್ತಾನೆ. ಸೊ ಹಾಗಾಗಿ ನೀಟಾಗಿ ಎಲ್ಲ ಒದರಿಟ್ಬಿಟ್ಟು ಮ್ಯಾಟ್ ಮೇಲಂತೂ ಎಲ್ಲ ಚೆಲ್ಲಿ ಮಾಡಿಟ್ಟಿರ್ತಾನೆ. ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ನನಗೆ ರೋಬೋ ಹೆಲ್ಪ್ ಇರೋದ್ರಿಂದ ಕಸ ಗುಡಿಸ್ಬಿಟ್ರೆ ಅದು ಒರೆಸ್ಕೊಂಬರುತ್ತೆ. ಸೊ ಮಿಕ್ಕಿದ ಕೆಲಸನ ನಾವು ಆರಾಮಾಗಿ ಮಾಡ್ಕೋಬೋದು. ಅದು ಒರೆಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಸತಿ ಗುಡಿಸ್ಬಿಟ್ಟು ತಿರ್ಗಾ ಮಾಪ್ ಮಾಡೋಕ್ಕೆ ಹಾಕ್ತೀನಿ. ಸೊ ದಟ್ ಅದು ನೀಟಾಗಿ ಗುಡಿಸ್ಕೊಂಡು ತಿರ್ಗಾ ಒಂದು ಸಣ್ಣ ಧೂಳು ಸಹ ಇರಲ್ಲ, ಆ ಥರ ನೀಟಾಗಿ ಗುಡಿಸ್ಕೊಂಬರುತ್ತೆ. ಅದಾದಮೇಲೆ ಮಾಪ್ಗೆ ಹಾಕಿದ್ರೆ ನೀಟಾಗಿ ಮಾಪ್ ಮಾಡ್ಕೊಂಬರುತ್ತೆ. ಸೊ ಅಷ್ಟರಲ್ಲಿ ನಾವು ಬೇರೆ ಇನ್ನೇನಾದರೂ ಕೆಲಸ ಇದ್ದರೆ ಎಲ್ಲ ಮಾಡ್ಕೋಬೋದು. ಈಗ ನೋಡಿ, ಅದ್ರ ಪಾಡ್ಗದು ಗುಡಿಸ್ತಾ ಇದೆ. ಸೊ ಆವಾಗ ನಾನು ಮಿಕ್ಕಿದ್ದೇನಾದರೂ ಕೆಲಸ, ಈಗ ಸೋಫಾಗೆ ನೀಟಾಗಿ ಕವರ್ ಹಾಕೋದು, ಇದೆಲ್ಲ ಪ್ಯಾರ್ಲಲ್ಲಿ ಮಾಡ್ಕೋತಾ ಹೋಗ್ಬೋದು. ರಾತ್ರಿ ಪಾತ್ರೆ ತೊಳೆದಿಟ್ಟಿದ್ದೆ, ಬಟ್ ಎತ್ತಿಡೋಕ್ಕಾಗಿರಲಿಲ್ಲ. ಸೊ ಈಗೆಲ್ಲ ಎತ್ತಿಟ್ಬಿಟ್ಟು ಮತ್ತೆಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡೋಣ ಅಂತ ನೋಡಿದೆ. 10:30 ಆಗಿತ್ತು. ಹಾಗಾಗಿ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಅಮ್ಮ ಚಿತ್ರಾನ್ನ ಮಾಡಿದರು, ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಶೆಲ್ಫೆಲ್ಲ ಕ್ಲೀನ್ ಮಾಡಿಟ್ಟೆ. ಪಾತ್ರೆಗಳಂತೂ ಬೀಳ್ತಾನೇ ಇರತ್ತೆ. ಸ್ವಲ್ಪ ಚಿಕನ್ ತೊಗೊಬಂದು ಕೊಟ್ಟೆ ಅಮ್ಮಂಗೆ. ಚಿಕನ್ ಚಾಪ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಇರೋ ಬಟ್ಟೆ ಎಲ್ಲ ಮಡ್ಚಿಟ್ಬಿಡೋಣ, ಯಾಕಂದರೆ ಮೇಲ್ಗಡೆನೂ ಒಣಗಾಕಿದ್ದೆ ಬಟ್ಟೆ. ಸೊ ಈ ಚಳಿ ಇರೋದ್ರಿಂದ ಕೊರೆಯಲ್ಲಿ ಬೇಗ ಬಟ್ಟೆ ಒಣಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಬಟ್ಟೆ ಒಣಗಿದ್ವು, ಅದನ್ನೆಲ್ಲ ಮಡ್ಚಿಟ್ಟೆ. ಸೊ 9:30ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ 12 ಆಗ್ತಾಯಿದೆ, ಟೈಮ್ ನೋಡ್ಬೋದು ನೀವಲ್ಲಿ. ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಆಫೀಸ್ ಮೀಟಿಂಗ್ ಇದೆ 12:30ಗೆ. ಸೊ ಅದನ್ನು ಅಟೆಂಡ್ ಮಾಡೋಣ. ಅಷ್ಟೊತ್ತಿಗೆ ಚಿಂಕುನು ಬರ್ತಾನೆ. ಚಿಕನ್ ತಂದು ಕೊಟ್ಟಿದ್ದೀನಿ. ಸೊ ಅಮ್ಮ ಚಿಕನ್ ಫ್ರೈ ಮಾಡ್ಕೊಡ್ತೀನಿ ನಾನೇ ಅಂತ ಅಂದಿದ್ದಾರೆ. ಸೊ ನಾನು ಈಗ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅಷ್ಟೊತ್ತಿಗೆ ಅವನಿಗೆ ತಿನ್ನಿಸ್ಬಿಟ್ಟು ಹಾಗೆ ಮುಂದೇನು ಬ್ಲಾಗ್ ತೋರಿಸ್ತಾ ಬರ್ತೀನಿ ಬನ್ನಿ. ಇದು ಸ್ವಾತಿ ಮಂತ್ರಾಲಯಕ್ಕೆ ಹೋದಾಗ ತೊಗೊಂಬಂದಿದ್ರು ರಾಘವೇಂದ್ರ ಸ್ವಾಮಿ ಫೋಟೋ. ನಂಗೆ ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿ ಫೋಟೋ. ಇದು ಚೆನ್ನಾಗಿರುತ್ತೆ. ರಾಯರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಸೊ ಇವತ್ತು ಇಷ್ಟು ಆಯಿತು ಕೆಲಸ ಮನೆಯದು. ಇವಾಗ ನೆಕ್ಸ್ಟ್ ಆಫೀಸ್ದು ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಶಿಫ್ಟ್ ಆಗಿರೋದ್ರಿಂದ 12:30ಗೆ ಇವಾಗ ಶುರು ಮಾಡೋಣ. ಸೊ ಎಸ್, ಇವತ್ತೇನು ಔಟ್ಫಿಟ್ ಇದು. ಅದಾದಮೇಲೆ ಮೀಟಿಂಗ್ ಲಾಗಿನ್ ಮಾಡಿ ಮೀಟಿಂಗ್ ಅಟೆಂಡ್ ಮಾಡಿ ಆಯಿತು. ಸೊ ನಾನು ನನ್ನ ವರ್ಕಿಂಗ್ ಡೆಸ್ಕಲ್ಲಿ ಒಂದು ಚಿಕ್ಕ ಜಗನ್ನಾಥ ಸ್ವಾಮಿದು ಐಡಲ್ ಮತ್ತು ಚಾಮುಂಡೇಶ್ವರಿನ ಇಟ್ಕೊಂಡಿದ್ದೀನಿ. ಸೊ ಲಾಟ್ ಆಫ್ ಸ್ಟ್ರೆಂತ್ ಸಿಗುತ್ತೆ ನನಗೆ. ಯಾರೋ ಬಂದಿದ್ದಾರೆ ಸ್ಕೂಲಿಂದ. ಯಾರು ನೀವು ಬಂದಿದ್ದು? ಎಲ್ಲೋಗಿದ್ರಿ ನೀವು? ನೀವೆಲ್ಲೋಗಿದ್ರಿ ಹೇಳಿ ಫಸ್ಟು. ಗುಡ್ ಫುಡ್ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಸ್ಕೂಲಲ್ಲಿ. ನೀವು ನೋಡಿದ್ರೆ ಇದು ಜಂಕ್ ಫುಡ್ ತಿಂತಾಯಿದ್ದೀರಾ? ಹಾಂ, ನಿಮ್ಮ ಮ್ಯಾಮ್ ಹೇಳಿದಾರಲ್ಲ ಜಂಕ್ ಫುಡ್ ತಿನ್ನಬಾರ್ದು, ಗುಡ್ ಫುಡ್ ತಿನ್ನಬೇಕು ಅಂತ ತಾನೇ? ಹಾಂ, ಮತ್ತು ನೀವು ಜಂಕ್ ಫುಡ್ ತಿಂತಾಯಿದ್ದೀರಾ? ಹಾಂ, ಅದು ತಿನ್ನಕ್ಕೆ ಕೊಡಲ್ಲ ಅವರು. ಸುಮ್ಮನೆ ಅವ್ರಿಗೆ ಹೇಳಕ್ಕೆ ಇದು ಜಂಕ್ ಫುಡ್ ತಿನ್ನಬಾರ್ದು ಅಂತ. ತಗೋಬೇಡ ಸ್ವತ್ಯ ಒಂದದು ಜಂಕ್ ಫುಡ್ ತಿನ್ನಂಗಿಲ್ಲ ಅಂತ ಹೇಳಿಲ್ವಾ ಮ್ಯಾಮು? ಹೇಳಿಲ್ವಾ? ತಿನ್ನಬೇಕು ಅಂತ ಹೇಳೋರಾ? ಜಂಕ್ ಫುಡ್ ತಿನ್ನಿರಿ ಅಂತ ಹೇಳೋರಾ? ನಿಮ್ಮ ಮ್ಯಾಮ್ ನೋಡ್ತಾ ಇರ್ತಾರೆ ಇರೋ ಈ ವಿಡಿಯೋ, ಬೈತಾರೆ. ಜಂಕ್ ಫುಡ್ ತಿಂತಾ ಇದೆಯಾ ಚಿಂಕು ಅಂತ. ಜಂಕ್ ಫುಡ್ ತಿನ್ನಬಾರ್ದು ಚಿಂಕು, ತಿನ್ಬೇಕಾ? ಅದೇನಾ ಚೆನ್ನಾಗಿರುತ್ತೆ? ಅದೇ ಅವನೇ ಅದಕ್ಕೆ ರಿಪ್ಲೈ ಕೊಡ್ತಾವನು ನೋಡ್ರಿ. ಚಿಪ್ಸ್ ತಿನ್ಬೇಕಾ ನೀನು? ಹಣ್ಣು ಕೊಡ್ತೀನಿ ಬಾ. ಏಕೆ? ಯಾವುದು ಖಾರ? ಬನಾನಾ ಖಾರನಾ? ಬಾ 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 ಬಾ, ಕೇಳಿಸ್ಕೊಂಡ್ರಾ? ಬನಾನಾ ಖಾರ ಅಂತ ಯಾರಿಗಾದ್ರೂ ಗೊತ್ತಾ ನಿಮಗೆ? ಇದು ಮಸ್ಕ್ ಮೆಲನ್ ಕೊಡ್ಲಾ?
ಅದೂ ಖಾರನಾ? ಚಿಪ್ಸ್ ಖಾರ ಇರಲ್ವಾ? ನೋಡಿದ್ರಾ? ಪಾಪನು ಸ್ಕೂಲಿಂದ ಬಂದಿದ್ದ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಅಮ್ಮ ಟೀ ಮಾಡಿಕೊಟ್ರು. ಬಿಸಿ ಬಿಸಿ ಟೀ ಕುಡಿದಂಗೆ ತಲೆನೋವೆಲ್ಲ ಹೋಯಿತು. ಯಾಕೋ ನೆನ್ನೆಯಿಂದ ತಲೆನೋವ್ತಿತ್ತು ಫ್ರೆಂಡ್ಸ್, ತುಂಬಾ. ಹಾಗಾಗಿ ಎಣ್ಣೆ ಮಸಾಜ್ ಸ್ವಲ್ಪ ಮಾಡಿಸ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಟೀ ಕುಡಿದ್ಮೇಲೆ ಕಮ್ಮಿ ಆಯಿತು. ಹೇಳೋ. ಹೋಗಿದ್ದೆ. ಹಾಂ, ಸ್ಕೂಲ್ಗೆ ಹೋಗಿ ಏನು ಮಾಡಿದೆ? ಹಾಂ, ಸ್ವೀಟ್ ತಿನ್ಬಾರ್ದು ಅಂದ್ರಾ? ಆದರೆ ನೀನು ಮನೆಗೆ ಬಂದು ಸ್ವೀಟ್ ತಿಂದ? ತಪ್ಪಲ್ವಾ? ಹಾಂ, ನಿಮ್ಮ ಮ್ಯಾಮ್ ಬೈತಾರೆ ಇವಾಗ ವಿಡಿಯೋ ನೋಡಿದ್ರೆ. ಹೌದು, ನಮ್ಮ ಮ್ಯಾಮ್ ಅಲ್ಲ, ನಿಮ್ಮ ಮ್ಯಾಮು. ಗೊತ್ತಾ? ಬಾಬಾ ಗಿಣಿಯ ಹೇಳು ರೈಮ್ಸ್ ನೋಡೋಣ. ಬಾಬಾ ಗಿಣಿಯ ಬಣ್ಣದ ಗಿಣಿಯ ಅನ್ನನ ತಿಂದು ಮಾತನು ಕೈದು ಹೊರಗೆ ಅವೇ ಬವ. ವೆರಿ ಗುಡ್. ಆಮೇಲೆ ಇದು ದೋಬಿ ಆಯ ದೋಬಿ ಆಯ ಕಪಾಯಿ ಸಾಫ್ ಹತ್ರ ಇಟ್ಕೊ ಹಾಡು. ಕಪಡೆ ಸಾಫ್. ಕಪಡೆ ಸಾಫ್. ಏನಾಯ್ತು? ಗುಳ್ಳೆ ಏನಾಗಿದೆ? ಅದಕ್ಕೆ ಚಿಪ್ಸ್ ಎಲ್ಲ ತಿನ್ಬಾರ್ದು, ಗೊತ್ತಾಯ್ತಾ? ಆಯಿಂಟ್ಮೆಂಟ್ ಇಡ್ತೀನಿ. ಈಗ ಹೇಳ್ಬಿಡು, ಕಪಡೆ ಸಾಫ್. ಕಪಡೆ ಲಾಯ. ಹಿಂಗ್ ಇಟ್ಕೊಂಡೆ ಆಡ್ಬೇಕು ಮೈಕ್. ಏಕ್ ಹೇಳು. ಬಿಡ್ತಾ ಇಲ್ಲ, ಅಳ್ತಾ ಇದ್ದಾನೆ. ಮೈಕ್ ಇಟ್ಕೊಂಡು ಆಡ್ಬೇಕಂತ ಅವನು. ಮೈಕ್ ಕೊಡಂದ್ರೆ ಕೊಡ್ತಾ ಇಲ್ಲ. ಓ ದೇವರೇ ಕೇಳಲ್ಲೇನಾ? ಯಾವ ಹಾಡೋದು? ಯಾವ ಹಾಡು ಹೇಳೋ? ಹೇಳಿ, ಹಾಡು ಹೇಳಿ. ಯಾವ್ದು ಹಾಡೋದು? ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದ್ರು ಲಗೋರಿ. ಸರಿಯಪ್ಪ. ಆಮೇಲೆ ಇನ್ನೇನ್ ಸಮಾಚಾರ? ಇನ್ನೇನಿಲ್ವೇನಪ್ಪ? ಸರಿಯಪ್ಪ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇನು ಸೋಪಾ ಹಿಂಗ್ ಇಟ್ಕೊಂಡು ಮಾತಾಡ್ಬೇಕು. ಹಲೋ ಅಂತ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೊತ್ತಿಗೆ ಅಮ್ಮ ಚಿಕನ್ ಫ್ರೈ ಮಾಡಿಕೊಟ್ರು. ಅವನಿಗೂ ತಿನ್ನಿಸ್ಬಿಟ್ಟು ನಾನು ತಿಂದೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಬರೇ ನಾವು ಚಿಕನ್ನೇ ತಿನ್ಬೋದು, ಬೇರೆ ಏನೂ ಬೇಡ. ಈಗಲೂ ನೆನ್ಸ್ಕೊತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ. ಸಖತ್ತಾಗಿ ಮಾಡಿದರು, ಫುಲ್ ಡ್ರೈ ಆಗಿ. ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ಚಿಂಕುನು ಮಲ್ಕೊಂಡ, ತಿನ್ನಿಸ್ದೆ, ಮಲ್ಕೋತು. ನಮ್ಮ ಅಪ್ಪಂಗೆ ರಜೆ ಇದ್ದರೆ ಟಿ ವಿನಲ್ಲಿ ಹಳೆ ಫಿಲಮ್ ಓಡ್ತಾ ಇರುತ್ತೆ. ನೋಡಿ ನಾನು ಎಷ್ಟು ಕ್ಲೀನ್ ಮಾಡಿದ್ದೆ. ಆಗಲೇ ಮಧ್ಯಾಹ್ನಕ್ಕೆಲ್ಲ ತಿರ್ಗಾ ಗಲೀಜು ಮಾಡಿ ಇಟ್ಟಿದ್ದಾನೆ. ನಮ್ಮಪ್ಪ ಇದ್ರಂದರೆ ಹಿಂಗೆ ರಾಜ್ಕುಮಾರ್ ಫಿಲಮ್ ಓಡ್ತಾ ಇರುತ್ತೆ ಮನೆಯಲ್ಲಿ. ಸೊ ಇವತ್ತು ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಸ್ ಎ ಸಿಂಗಲ್ ಪೇರೆಂಟ್, ಸಿಂಗಲ್ ಮದರ್ಸ್, ತುಂಬಾ ಟಫ್ ಜಾಬ್ ಆಗಿರುತ್ತೆ ಬೆಳಗ್ಗಿಂದ ರಾತ್ರಿವರೆಗೂ. ಸೊ ಯಾರ್ಯಾರು ಸಿಂಗಲ್ ಮದರ್ಸ್ ಇದ್ದಾರೆ, ನೀವೆಂಥ ಟಫ್ ಸಿಚುವೇಶನ್ನ ಫೇಸ್ ಮಾಡ್ತಿದ್ದೀರಾ ಅಂತ ಗೊತ್ತಿದೆ. ದಯವಿಟ್ಟು ಸ್ಟ್ರಾಂಗ್ ಆಗಿರಿ. ಸೊ ಈ ಥರ ಒಂದು ವಿಡಿಯೋಯಿಂದ ಏನಾದರೂ ಮೋಟಿವೇಶನ್ ಸಿಗ್ಬೋದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಲೈಕ್ ಡೈಲಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಸೊ ನನಗೇನು ಅನಿಸುತ್ತೆ ಅಂದರೆ, ನಾನು ಆ ಸಿಚುವೇಶನ್ ಫಸ್ಟ್ ಫೇಸಲ್ಲಿ ಇರೋವಾಗ ನನಗೆ ಅನ್ನಿಸ್ತಿತ್ತು, ಯಾರಾದರೂ ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಇದ್ದಾರಾ ಅಂತ ನಾನು ನೋಡ್ತಿದ್ದೆ ಆ್ಯಕ್ಚುಲಾಗಿ. ಯಾಕಂದರೆ ಆ ಪೇಯ್ನನ್ನು ಅನುಭವಿಸ್ತಾ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಹೇಗೆ ಮಾತಾಡಬೇಕು, ಅದನ್ನು ಹೇಗೆ ಕನ್ವೆ ಮಾಡಬೇಕು ಅನ್ನೋದನ್ನ. ಸೊ ಅದು ನಾವು ನಮ್ಮ ಪೇರೆಂಟ್ಸ್ ಹತ್ರನೂ ಸಹ ಹಂಚ್ಕೊಳಕ್ಕಾಗಲ್ಲ. ಹಾಗಾಗಿ ನಮಗೀಗ ಯೂಶ್ವಲಾಗಿ ಯಾರು ಅಥವಾ ಅಂಥ ಫ್ರೆಂಡ್ಸ್ ಇಲ್ಲದೆ ಇರೋವಾಗ ನಮಗೆ ಫೋನೇ ಒಂದು ಬೆಸ್ಟ್ ಫ್ರೆಂಡ್ ಆಗುತ್ತೆ. ಸೊ ಈಗ ನಾನು ಏನಾದ್ರು ಮಾತಾಡಬೇಕು ಅಂದ್ರೂ ಅಥವಾ ನಾನೇನೋ ಒಂದು ತಿಳ್ಕೊಬೇಕು ಅಂದ್ರೂ ನಾವು ಈಗ ಫೋನಲ್ಲೇ ನೋಡೋದ್ರಿಂದ
ಈಗ ನಾನು ಮಾತಾಡ್ತಿರ್ಬೋದು ಜಸ್ಟ್ ಒಂದು ಕ್ಯಾಮ್ರಾ ಮುಂದೆ, ಬಟ್ ಇದನ್ನು ಖಂಡಿತ ಒಂದು ವ್ಯಕ್ತಿ ನೋಡ್ತಿರ್ತಾರೆ. ಅದು ಅವ್ರಿಗೆ ಒಂದು ಸಮಾಧಾನ ಆಗ್ಬೋದು. ಅಥವಾ ಹೆಂಗೆ ಇಷ್ಟು ಧೈರ್ಯವಾಗಿ ಜೀವನ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟದ ಫೇಸ್. ಸೊ ಆ ಟೈಮಲ್ಲಿ ಯಾರಾದರೂ ಒಬ್ಬರು ನಮ್ಮ ನೋವನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ತಿರೋರನ್ನ ನೋಡಿದಾಗ, ಓಕೆ ನಮಗೂ ಲೈಫ್ ಮೇಲೆ ಸ್ವಲ್ಪ ಓಕೆ ನಾವು ಧೈರ್ಯವಾಗಿ ಜೀವನ ಮಾಡಬೇಕು ಮಗುಗೋಸ್ಕರ, ಮಗು ಫ್ಯೂಚರ್ಗೋಸ್ಕರ ಅಂತ ಒಂದು ಮೋಟಿವೇಶನ್ ತೊಗೊಂಡು ಮುಂದೆ ಹೋಗೋಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ನನಗೆ ಆ ಥರ ಜರ್ನಿಯಲ್ಲಿ ನನಗೆ ಸಿಕ್ಕಿದವರು ಲಕ್ಷ್ಮೀ ಸಂದೀಪ್. ಲಕ್ಷ್ಮೀ ಸಂದೀಪ್ ಬ್ಲಾಗ್ಸ್ ಅಂತಲೇ ಇದೆ. ಸೊ ನನ್ನದೇ ಸೇಮ್ ಸಿಚುವೇಶನಲ್ಲಿ ಅವರು ಇದ್ದರು. ಸೊ ಆ್ಯಕ್ಚುಲಾಗಿ ನಾವಿಬ್ಬರೂ ನಿಜವಾಗ್ಲೂ ಒಂದು ಒಳ್ಳೆ ಸಿಸ್ಟರ್ ಬಾಂಡಿಂಗ್ಗೆ ಬಂತು. ಬಿಕಾಸ್ ನಮ್ಮ ಪೇನ್ ಏನಂತ ಅವ್ರಿಗೆ ಅರ್ಥ ಆಗ್ತಿತ್ತು, ಅವ್ರ ಪೇನ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಿತ್ತು, ಅವ್ರ ಮಾತು ಏನು ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿತ್ತು. ಸೊ ನಿಜವಾಗ್ಲೂ ಒಂದು ಈ ಥರ ಸಿಚುವೇಶನಲ್ಲಿರೋ ಎಲ್ಲ ಮದರ್ಸ್ಗೂ ಧೈರ್ಯವಾಗಿರಿ. ಹಾಗೂ ಖಂಡಿತ ಮುಂದೆ ಒಂದು ಒಳ್ಳೆ ಫೇಸ್ ಬರುತ್ತೆ. ಮಗುಗೋಸ್ಕರ ನೀವು ಮಗು ಎಜುಕೇಷನ್ಗೋಸ್ಕರ ಸ್ಟ್ರಾಂಗಾಗಿರಿ. ಹಾಗೂ ನಿಮ್ಮ ಸೆಲ್ಫ್ ಲವ್ ಮಾಡಿ, ಬೇರೆ ಯಾರಿಗೂ ಕಾಯಬೇಡಿ ನಮ್ಮನ್ನು ಇಷ್ಟಪಡಲಿ, ನಮ್ಮನ್ನು ಕೇರ್ ಮಾಡಲಿ ಅಂತ. ನಿಮ್ಮನ್ನು ನೀವು ಕೇರ್ ಮಾಡಿ, ನಿಮ್ಮನ್ನು ನೀವು ಲವ್ ಮಾಡಿ. ನಿಜವಾಗ್ಲೂ ಅದೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ನಾವೀಗೇನೋ ಒಂದು ನಮ್ಮ ಬಗ್ಗೆ ನಾವು ಕೇರ್ ತೊಗೋತಿದ್ದೀವಿ ಅಂದರೆ ಅದಕ್ಕಿಂತ ಹೆಚ್ಚದಾಗಿ ಇನ್ನೇನು ಮಾಡೋ ಅವಶ್ಯಕತೆಯೇ ಇಲ್ಲ. ಅದೇ ತುಂಬ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ನಿಮ್ಗೆ ಹಾಗೂ ತುಂಬ ಏನಾದರೂ ಬೇಜಾರಾಗ್ತಿದೆ, ಮೈಂಡ್ ಡೈವರ್ಟ್ ಮಾಡಬೇಕು ಅಂದರೆ ಮನೇಲಿ ತುಂಬ ಕೆಲಸ ಇರುತ್ತೆ. ಸೊ ಯಾವುದಾದ್ರೂ ಒಂದು ಕೆಲಸ ನೀವು ಕ್ಲೀನಿಂಗ್ ಮಾಡ್ಕೊಂಡು ನಿಂತ್ಬಿಟ್ರೆ ಅದು ನಿಜವಾಗಿ ನಿಮ್ಮ ಮೈಂಡ್ ಹಾಗೆ ಡೈವರ್ಟ್ ಮಾಡುತ್ತೆ. ಹಾಗೂ ಕ್ಲೀನ್ ಮಾಡ್ತಾ ಮಾಡ್ತಾ ನನಗೆ ಫೀಲ್ ಆಗೋದೇನೆಂದರೆ, ನಮ್ಮ ಒಂಥರ ಮೈಂಡು ಮನಸ್ಸು ಕ್ಲೀನ್ ಆಗ್ತಿದೆ, ಒಂಥರ ಮನಸ್ಸಲ್ಲಿರೋದೂ ಸ್ವಲ್ಪ ಎಲ್ಲ ಹೋಗ್ತಿದೆ ಅನ್ನೋ ಥರನೇ ಫೀಲ್ ಆಗುತ್ತೆ. ಸೊ ಏನಾದರೂ ಡೈವರ್ಟ್ ಮಾಡಬೇಕು ಮೈಂಡ್ನ ಅಂದಾಗ ಯಾವುದಾದ್ರೂ ಆ ಥರ ಒಂದು ಚಿಕ್ಕ ಪುಟ್ಟ ಕೆಲಸ ತೊಗೊಂಡು ಕ್ಲೀನಿಂಗ್ ಮಾಡೋದು, ಇಲ್ಲ ಪೂಜೆ ಮಾಡೋದು, ಇಲ್ಲ ನಿಮ್ಗೆ ದೇವ್ರ ಮೇಲೆ ಕೋಪ ಇರುತ್ತೆ. ಖಂಡಿತ ಈ ಫೇಸಲ್ಲಿ ದೇವ್ರ ಮೇಲೆ ಕೋಪ ಬರುತ್ತೆ. ನಾನೀಗ 2 ಇಯರ್ಸ್ ಆಗ್ತಿದೆ. ಸೊ ನಾನು 2 ಇಯರ್ಸ್ ನಾನು ದೀಪನೇ ಹಚ್ಚಿಲ್ಲ ಇವತ್ತುವರೆಗೂ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ, ಬಟ್ ನನ್ನ ಮನೇಲಿ ಪೂಜೆ ಆಗಲಿ ದೀಪ ಹಚ್ಚೋದಾಗಲಿ ನಾನು ಏನೂ ಮಾಡೋದಿಲ್ಲ. ಸೊ ನನಗೆ ಇನ್ನೂ ಅದು ಕೋಪ ಇದೆ, ಅದು ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಸೊ ಒನ್ ಬೈ ಒನ್ ನೋಡೋಣ, ಮನಸ್ಸನ್ನ ತಿಳಿ ಮಾಡ್ಕೊಳ್ಳೋಕ್ಕೆ, ಶಾಂತವಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಕಡೆ ಸ್ವಲ್ಪ ಒಲವು ತೋರಿಸಿ. ಸೊ ನೀವು ಆ ಕೆಲಸ ಮಾಡೋದ್ರಿಂದ ಮೈಂಡು ಡಿಸ್ಟ್ರಾಕ್ಟ್ ಆಗುತ್ತೆ. ಏಕೆಂದರೆ ನಾವು ಒಂದೇ ಸಮ ಅಳ್ತಾನೂ ಕೂರೋಕ್ಕಾಗೋದಿಲ್ಲ. ಬದುಕೋ ತನಕನೂ ನಮಗೆಲ್ಲಿ ತನಕ ಈ ಭೂಮಿ ಮೇಲೆ ಇರೋದಕ್ಕೆ ಅವಕಾಶ ಇದೆಯೋ ಅಲ್ಲಿ ತನಕನೂ ನಾವು ಏನೋ ಒಂದು ಮಾಡ್ತಿರ್ಬೇಕಲ್ವ. ದಿನ ಎದ್ದು ಹತ್ಕೊಂಡು ಕೂರೋಕ್ಕಾಗಲ್ಲ. ಸೊ ಅಳು ಅನ್ನೋದು ಲೈಫ್ ಲಾಂಗ್ ಪ್ರೊಸೆಸ್ಸೇ ಅದು ಆ್ಯಕ್ಚುಲಾಗಿ. ಬಟ್ ಸ್ಟಿಲ್ ಲೈಫ್ ಅನ್ನೋದು ಹೋಗಬೇಕಲ್ವ ಮುಂದಕ್ಕೆ. ಕಳ್ಕೊಂಡಿರೋದು ದೊಡ್ಡದು, ಬಟ್ ಮುಂದೆ ಜೀವನನೂ ನೋಡಬೇಕಾಗಿರೋದ್ರಿಂದ ಸೊ ಸ್ಟ್ರಾಂಗಾಗಿ ಏನರಲ್ಲಾದರೂ, ಈಗ ನೋಡಿ ಒಂದು ಯೂಟ್ಯೂಬ್ ಚಾನಲ್ ನೀವು ಸ್ಟಾರ್ಟ್ ಮಾಡಿ, ಸ್ಟ್ರಾಂಗಾಗಿರಿ. ನಿಮ್ಮಿಂದ ಖಂಡಿತ ಇನ್ನೂ ಒಂದಷ್ಟು ಹೆಣ್ಮಕ್ಳು ಮೋಟಿವೇಶನ್ ಸಿಗುತ್ತೆ. ನಾನು ಹೇಳಿದ್ನಲ್ಲ, ನಾನು ವ್ಲಾಗ್ ಮಾಡೋದೇ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ. ಬಟ್ ಲಕ್ಷ್ಮೀ ಸಂದೀಪ್ ಅವ್ರ ಜೊತೆ ಮಾತಾಡಿ, ಅವ್ರ ವ್ಲಾಗ್ಸ್ ನೋಡ್ತಾ ನೋಡ್ತಾ ಓಕೆ ಯಾಕೆ ನಾನು ಕಂಟಿನ್ಯೂ ಮಾಡಬಾರ್ದು ಯಾಕಂದರೆ ಅವರು ನೋಡಿ ನಾನು ಸ್ಟ್ರಾಂಗ್ ಆದಾಗ, ಈಗ ನನ್ನ ವಿಡಿಯೋ ನೋಡಿ ಇನ್ನೊಂದು ಖಂಡಿತ ಹೆಣ್ಮಗು ಸ್ಟ್ರಾಂಗ್ ಫೀಲ್ ಮಾಡೇ ಮಾಡ್ತಾರೆ. ಸೊ 10 ಜನ ಮಾಡಿದ್ರು ಯಾರಾದರೂ ಒಬ್ರಿಗೆ ಮೋಟಿವೇಶನ್ ಅನಿಸಿದ್ರೂ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ನಾವು ಜೀವನ ಮಾಡಬೇಕಾಗಿರೋದು ಕಷ್ಟದ ಸಂದರ್ಭದಲ್ಲಿ. ಸೊ ಹಾಗಾಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ವಿ ಆರ್ ಹಿಯರ್ ಟುಗೆದರ್ ಆಗಿರಬೇಕಷ್ಟೆ. ಒಬ್ರಿಗೊಬ್ರು ನೋವು ಅರ್ಥ ಮಾಡಿಕೊಂಡು ನಾವು ಮುಂದೆ ಸಾಗೋಣ ಜೀವನದಲ್ಲಿ. ಸೊ ಎಸ್, be strong. See you in the next vlog, friends. Bye. Thank you for watching. Bye.